ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಉತ್ತರಕಾಂಡ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ. ರಾಮ, ವಿಶ್ವಾಮಿತ್ರ ಮತ್ತು ಲಕ್ಷ್ಮಣ ಇವರು ಗೌತಮರ ಆಶ್ರಮದ ಹತ್ತಿರಕ್ಕೆ ಹೋಗಿ ಆಕೆಯನ್ನು ಅಂದರೆ ಅಹಲ್ಯೆಯನ್ನು ಮಾತಾಡಿಸ್ಕೊಂಡು ಬರ್ತಾರೆ. ರಾಮನಿಗೆ ಮತ್ತೆ ಈ ದಂಪತಿಗಳನ್ನು ಒಂದುಗೂಡಿಸ್ಬೇಕು ಅನ್ನೋ ಒಂದು ಆಸೆ ಆಗತ್ತೆ. ಗೌತಮ ಋಷಿಗಳು ಎಲ್ಲಿರಬಹುದು ಅಂತ ವಿಚಾರಿಸಿದಾಗ ಅವರು ಹಿಮಾಲಯಕ್ಕೆ ಹೋಗಿದ್ದಾರೆ ಅಂತ ಯಾರೋ ಹೇಳ್ತಾರೆ. ಸರಿ, ಅವರನ್ನು ಹುಡ್ಕೊಂಡು ಬರೋದು ಅಂತ ಹೇಳ್ಬಿಟ್ಟು ರಾಮ ನಿಶ್ಚಯ ಮಾಡಿದಾಗ ವಿಶ್ವಾಮಿತ್ರರು ತಡೀತಾರೆ. ನೀವಿಬ್ಬರೇ ಹೋಗೋ ಹಾಗಿಲ್ಲ, ನಾನು ಬರ್ತೀನಿ, ಆ ಜಾಗವನ್ನು ನಾನು ನೋಡಿದ್ದೀನಿ, ಜೊತೆಗೆ ನಿನ್ನ ತಂದೆಗೆ ನಿಮ್ಮನ್ನು ಕ್ಷೇಮವಾಗಿ ಒಪ್ಪಿಸ್ತೀನಿ ಅಂತ ಹೇಳಿರೋದ್ರಿಂದ ನಾನು ನಿಮ್ಮಿಬ್ಬರನ್ನೇ ಕಳಿಸಲ್ಲ, ನಾನು ಬರ್ತೀನಿ ಅಂಥೇಳಿ ಹೊರಡ್ತಾರೆ ಇವರು. ದಾರಿಯಲ್ಲಿ ಸಣ್ಣ ಪುಟ್ಟ ರಾಜ್ಯಗಳು, ಪಾಳೆಯ ಪಟ್ಟುಗಳು ಇವೆಲ್ಲ ಸಿಕ್ಕತ್ವೆ. ಅವನ್ನೆಲ್ಲ ಹಾದು ಹಿಮಾಲಯದ ಪಾದವನ್ನು ಮುಟ್ಟಿದಾಗ ಎದುರುಗಡೆ ಕಂಡ ದೃಶ್ಯದಿಂದ ರಾಮ ಮೈ ಮರೆತು ಬಿಡ್ತಾನೆ. ಸುಮಾರು 1 ತಿಂಗಳು ಅವರು ನಡ್ಕೊಂಡು ಬಂದಿರ್ತಾರೆ. ಆದರೆ ಆ ನಡಿಗೆಯ ಆಯಾಸ ಎಲ್ಲ ತನಗೆ ತಾನೇ ಪರಿಹಾರ ಆದ ಹಾಗೆ ಅವನಿಗೆ ಅನಿಸುತ್ತೆ. ಆಗ ತಾನೇ ಬೇಸಿಗೆ ಪ್ರಾರಂಭ ಆಗಿರುತ್ತೆ. ಬೆಟ್ಟದ ಮೇಲೆ ಚಳಿ ಇರೋದಿಲ್ಲ. ಬೆಟ್ಟದ ಸಾಲುಗಳನ್ನು ಹತ್ತಿ ಇಳಿದು ಪರ್ವತದ ಸಾಲಿಗೆ ಏರುವಾಗ ಈ ಇಬ್ಬರು ತರುಣರಿಗೂ ಸ್ವಲ್ಪನೂ ದಣವೇ ಆಗ್ತಿರ್ಲಿಲ್ಲ. ಯೋಗ ಸಾಧನೆಯಿಂದ ಎಷ್ಟೇ ಬಲಯುತರಾಗಿದ್ರೂ ಕೂಡ ವಯಸ್ಸಿನಿಂದಾಗಿ ಮಹರ್ಷಿಗಳಿಗೆ ಮಾತ್ರ ಆಯಾಸ ಆಗ್ತಾ ಇತ್ತು. ಕಡಿದಾದ ಸ್ಥಳಗಳಲ್ಲಿ ಲಕ್ಷ್ಮಣ ಅವ್ರ ಕೈ ಹಿಡಿದು ಸುಲಭಗೊಳಿಸೋ ಹಾಗೆ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದ. ರಾಮ ಮಾತ್ರ ಇದ್ದಕ್ಕಿದ್ದ ಹಾಗೆ ಆಕಾಶವನ್ನು ತಿವಿಯೋ ಹಾಗೆ ಎಡಬಲಗಳಲ್ಲಿ ಮುಂಬದಿಯಲ್ಲಿ ನಿಲ್ತಿದ್ದಂತಹ ನೀಲವರ್ಣದ ಕಡಿದಾದ ಶಿಖರಗಳನ್ನು ನೋಡ್ತಾ ನಿಂತು ಹಿಂದಕ್ಕೆ ಉಳಿದು ಬಿಡ್ತಾ ಇದ್ದ. ಆಗ ಲಕ್ಷ್ಮಣ ಅಣ್ಣಂಗೆ ಹೇಳ್ತಾ ಇದ್ದ, ಅಣ್ಣ, ನಮ್ಮ ಜೊತೆಗೆ ಬರ್ತೀಯೋ ಅಥವಾ ಮನಸ್ಸಿನಲ್ಲೇನೆ ಪರ್ವತ ಶಿಖರಣಗಳನ್ನ ವರ್ಣಿಸುವಂತಹ ಕಾವ್ಯ ಬರ್ಕೊಂತ ಹಿಂದೆ ಉಳಿತೀಯೋ? ಇಲ್ಲೆಲ್ಲ ಕರಡಿಗಳಿವೆ ಅಂತ ಗಿರಿಜನರೇ ಹೇಳಿದ್ರು, ನೆನಪಿಲ್ವಾ ಅಂತ ಕೂಗಿ ಎಚ್ಚರಿಸ್ತಿದ್ದ. ವಯಸ್ಸಾಗಿದ್ರು ಕೂಡ ಮಹರ್ಷಿಗಳ ನೆನಪು ಪ್ರಖರವಾಗಿತ್ತು. ಅವರು ನೇರವಾಗಿ ಗೌತಮ ಋಷಿಗಳಿದ್ದ ತಪ್ಪಲಿನ ಕಡೆಗೆ ಬಂದಿದ್ರು. ಆ ಸ್ಥಳದಲ್ಲಿ ಮೇಕೆ ಮೇಯಿಸ್ತಿದ್ದ ಒಬ್ಬ ಗಿರಿವಾಸಿ ಅವರು ಕಟ್ಟಿಕೊಂಡಿದ್ದ ಆಶ್ರಮವನ್ನು ತೋರಿಸ್ತಾನೆ. ಅಗೋ ಅಲ್ಲಿ, ಇಲ್ಲಿಂದ ಇಳಿದು ಅಲ್ಲಿ ಹತ್ಬಿಟ್ರೆ ಕಾಣುತ್ತಲ್ಲ ಆ ಕೋಡು ಬಂಡೆ, ಅದ್ರ ಮರೆಯಲ್ಲಿದೆ ಅವರ ಆಶ್ರಮ ಅಂತ ತೋರಿಸ್ದ. ಪರ್ವತ 3 ಕಡೆನೂ ಬಾಗಿ ತಡೆಗೋಡೆ ಹಾಗೆ ಬಿರುಗಾಳಿಯಿಂದ ರಕ್ಷಿಸುವಂತಹ ಜಾಗ ಅದು. ಇವರು ಸಡಗರದಿಂದ ಇಳಿದು ಹರಿಯೋ ಹಳ್ಳವನ್ನು ದಾಟಿ ಹೋಗ್ತಾರೆ. ಅಲ್ಲೊಂದು ಸಣ್ಣ ಕುಟೀರ ಇರುತ್ತೆ. ಒಬ್ಬರ ಅನುಕೂಲಕ್ಕೆ ತಕ್ಕ ಹಾಗೆ ಕಟ್ಟಿರ್ತಾರೆ. ಬಾಗಿಲು ಮುಚ್ಚಿರುತ್ತೆ. ಒಳಗಡೆಯಿಂದ ಪ್ರಾಣಾಯಾಮದ ಓಂ ಅನ್ನೋ ಒಂದು ಸ್ಥಿರ ನಿಸ್ವನ ಕೇಳಿಸ್ತಾ ಇರುತ್ತೆ. ಇವರ ಏಕಾಗ್ರತೆಯನ್ನ ಭಂಗ ಮಾಡಬಾರದು ಅಂದ್ಬಿಟ್ಟು ಈ 3 ಜಗಲಿ ಮೇಲೆ ಕೂತ್ಕೊಂತಾರೆ. ರಾಮ ಎದ್ದು ಹೋಗಿ ಸುತ್ತಲೂ ಗೋಡೆ ಹಾಗೆ ಎದ್ದ ಪರ್ವತದ ಶಿಖರದಲ್ಲಿ ಪೂರ್ಣ ಚಂದ್ರನಂತೆ ಹೊಳೆಯೋ ಹಿಮಕವಚದಲ್ಲಿ ಮೈ ಮರೆತು ನಿಂತ್ಕೋತಾನೆ. ಇವರಿಗೆ ಆಯಾಸ ಪರಿಹಾರ ಆಗಿ ಮೈ ಬೆವರು ಪೂರ್ತಿ ಇಂಗೋ ಅಷ್ಟರಲ್ಲಿ ಒಳಗಡೆ ಇದ್ದ ಓಂಕಾರ ಸಮಾಪ್ತವಾಗತ್ತೆ. ಋಷಿಗಳು ಬಹಿರ್ಮುಖ ಆಗ್ತಾ ಇದ್ದಾರೆ ಅಂತ ಮಹರ್ಷಿಗಳಿಗೆ ಭಾಸವಾಗತ್ತೆ. ಹೊರಗಡೆ ಯಾರೋ ಬಂದಿದ್ದಾರೆ ಅನ್ನೋದು ಒಳಗಿದ್ದವ್ರಿಗೂ ಭಾಸ ಆಗಿದೆಯೇನೋ ಅಂತ ಕಾಣುತ್ತೆ. ಇವರ ಅನ್ನಿಸಿಕೆ ನಿಜ ಅನ್ನೋ ಹಾಗೆ ಬಾಗಿಲು ತೆರ್ಕೊಳ್ಳುತ್ತೆ. ಹೊರಗೆ ಬಂದು ಇವರನ್ನ ನೋಡ್ತಾ ನಿಂತವರು ಮಹರ್ಷಿಗಳಷ್ಟು ವೃದ್ಧರಲ್ಲ, ಆದರೂ ಕೂಡ ಶರೀರ ಕೃಶವಾಗಿರುತ್ತೆ. ಪಂಚೆ ಉಟ್ಕೊಂಡು ಕಂಬಳಿ ಹೊದ್ಕೊಂಡಿರ್ತಾರೆ. ಗರುಡನ ಕೊಕ್ಕಿನಂತಹ ಮೂಗು, ಭ್ರೂ ಮಧ್ಯದಲ್ಲಿ ನಟ್ಟು ಸಾಧನೆ ಮಾಡಿ ಬಾಣದ ಗುರಿ ಹಾಗೆ ಮೊನಚಾದಂತಹ ದೃಷ್ಟಿ. ಮಹರ್ಷಿಗಳನ್ನ ದೃಷ್ಟಿಸಿ ನೋಡ್ತಾರೆ. ತಕ್ಷಣ ಗುರುತು ಸಿಕ್ಲಿಲ್ಲ. 30 ವರ್ಷಕ್ಕೂ ಮೀರ್ತಲ್ವಾ ನಿಮ್ಮ ದರ್ಶನ ಆಗಿ, ನಾನಿವತ್ತು ಕೃತಾರ್ಥನಾದೆ ಅಂದ್ಬಿಟ್ಟು ಅವ್ರ ಪಾದದ ಮೇಲೆ ತಲೆ ಇಟ್ಟು ದೀರ್ಘದಂಡ ಮಾಡ್ತಾರೆ. ಇವರು ಮಾತಿನ ಶಬ್ದ ಕೇಳಿ ಆ ಕಡೆನೂ ಎಚ್ಚರ ಆಗಿ ರಾಮ ಹತ್ರ ಬರ್ತಾನೆ. ಮಹರ್ಷಿಗಳು ಇವರ ಪರಿಚಯವನ್ನು ಹೇಳ್ತಾರೆ. ಇಬ್ರು ಋಷಿಗಳ ಪಾದಕ್ಕೆ ಹಣೆಯನ್ನು ತಾಗಿಸಿ ಆಶೀರ್ವಾದ ಪಡೀತಾರೆ. ಇನ್ನು ಆ ಋಷಿಗಳು ದೊಡ್ಡ ಪಾತ್ರೆಯನ್ನಿಟ್ಟು ಒಲೆ ಹೊತ್ಸಕ್ಕೆ ಪ್ರಾರಂಭ ಮಾಡ್ತಾರೆ. ನೀವು ತೊಂದರೆ ಪಡಬೇಡಿ ಅಂತ ಮಹರ್ಷಿಗಳು ಹೇಳ್ತಾರೆ. ಇದು ನನಗೆ ಅಡುಗೆ ಮಾಡ್ಕೊಳ್ಳೋ ಸಮಯ. ನಿಮಗೆ 3 ಬೊಗಸೆ ಅಕ್ಕಿ, 1 ಬೊಗಸೆ ಹೆಸರು ಕಾಳು ಹಾಕ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ಏನು ತೊಂದರೆ? ನೀವು ಕೆಳಗಿನ ಹಳ್ಳಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಗೌತಮರು. ಆ ದಿನವೆಲ್ಲ ಅವರಿಬ್ಬರು
ಕುಶಲೋಪರಿ, ಸನ್ಯಾಸ ಕ್ರಮ, ಪೂರ್ವ ಋಷಿಗಳ ಸಂಗತಿ ಇವುಗಳನ್ನು ಮಾತಾಡ್ಕೊತಾರೆ. ಮರುದಿನ ಬೆಳಗ್ಗೆ ಮಹರ್ಷಿಗಳು ಮುಖ್ಯ ವಿಷಯವನ್ನು ತೆಗೀತಾರೆ. ನಿಮ್ಮ ಕಮಲ ಸರೋವರದ ಕುಟೀರಕ್ಕೆ ಹೋಗಿದ್ವಿ, ನಿಮ್ಮ ಕುಟೀರಕ್ಕೆ ಹೋಗಿ ಬಾಗಲು ತೆಗೆಸಿ ನಿಮ್ಮ ಪತ್ನಿಯನ್ನು ಅಂತ ಹೇಳ್ತಾ ಇರ್ಬೇಕಾದ್ರೇನೆ ಗೌತಮರ ಮುಖದಲ್ಲಿ ಕಿರಿಕಿರಿ ಕಾಣಿಸ್ಕೊಳ್ಳುತ್ತೆ. ಮಹರ್ಷಿಗಳು ಇನ್ನೂ ಮಾತಾಡಬೇಕು ಅಂತ ಹೊರಟಾಗ ಗೌತಮರು ಹೇಳ್ತಾರೆ, ಮಹರ್ಷಿಗಳೇ, ನೀವು ಅಂದರೆ ನನಗೆ ಅಪಾರವಾದ ಗೌರವ ಇದೆ. ನೀವು ಬಿಟ್ಟು ಬೇರೆ ಯಾವ ಋಷಿನೂ ಸಾಧಿಸದೇ ಇರುವಂತಹ ಕಾರ್ಯಗಳನ್ನು ನೀವು ಮಾಡಿದ್ದೀರಾ, ಗೆದ್ದಿದ್ದೀರಾ. ಬ್ರಹ್ಮರ್ಷಿಗಳಾದ ನೀವು ವಿಶ್ವಾಮಿತ್ರ ಗೋತ್ರದ ಏಕಮೇವ ಮಹರ್ಷಿಗಳು. ಆದರೆ ಸತ್ತು ಹೋದವ್ರ ಬಗ್ಗೆ ಮಾತಾಡೋದು ಅಪ್ರಯೋಜಕ ಅನಿಸುತ್ತೆ. ಬೇರೆ ವಿಷಯಗಳನ್ನು ಅನುಗ್ರಹಿಸಿದ್ರೆ ನಾನು ಕೃತಾರ್ಥನಾಗ್ತೀನಿ ಅಂತ ಅಂತಾರೆ. ಮಹರ್ಷಿಗಳು ಋಷಿಗಳನ್ನೇ ನೋಡ್ತಾ ಕೂತಿದ್ದ ರಾಮನ ಕಡೆಗೂ ದೃಷ್ಟಿ ಹಾಯಿಸ್ತಾರೆ. ಆಗ ಅವನು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಪೂಜ್ಯರೇ, ನನ್ನದೊಂದು ಪ್ರಾರ್ಥನೆ ಇದೆ. ತಾವು ತಮ್ಮ ಪತ್ನಿಯನ್ನು ತ್ಯಜಿಸಿ ಬಂದು 1/4 ಶತಮಾನಕ್ಕೂ ಹೆಚ್ಚು ಸಮಯ ಆಗಿದೆ. ತಾವು ದ್ರೋಹವನ್ನು ಅನುಭವಿಸಿ ಸಂಕಟಕ್ಕೆ ಒಳಗಾಗಿದ್ದೀರಾ. ಇದು ನಿಮ್ಮ ಆಧ್ಯಾತ್ಮ ಪ್ರಗತಿಗೂ ಕೂಡ ದೊಡ್ಡ ಪೆಟ್ಟು ಕೊಟ್ಟಿದೆ. ಅದನ್ನು ಮರಿಬೇಕು ಅಂತಲೇ ನೀವು ಇಷ್ಟು ದೂರದ ಈ ತಪೋಭೂಮಿಗೆ ಬಂದಿದ್ದೀರಾ. ಆದರೆ ನೀವು ಅದನ್ನು ಪೂರ್ತಿ ಮರೆತಿದ್ದೀರಾ? ಮರೆಯೋಕ್ಕೆ ಸಾಧ್ಯ ಆಗ್ತಿದೆಯಾ ಅಂತ ಕೇಳಿದಾಗ ಋಷಿಗಳು ಅಂತರ್ಮುಖರಾಗ್ತಾರೆ, ನಿರುತ್ತರರಾಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ರಾಮನೇ ಹೇಳ್ತಾನೆ, ಪೂಜ್ಯರೇ, ನಿಮ್ಮನ್ನು ಇಕ್ಕಟ್ಟಿಗೆ ಸಿಕ್ಕಿಸ್ಬೇಕು ಅಂತ ನಾನು ಕೇಳಲಿಲ್ಲ. ಆಧ್ಯಾತ್ಮ ಸಾಧನೆಯಲ್ಲಿ ನನಗೆ ಹುಟ್ಟಿರೋ ಒಂದು ಗೊಂದಲವನ್ನು ಪರಿಹರಿಸ್ಕೊಳ್ಬೇಕು ಅಂತ ನಿಮ್ಮ ಅನುಭವದ ನೆರವನ್ನು ಬೇಡ್ತಾ ಇದ್ದೀನಿ. ನನ್ನ ಪ್ರಶ್ನೆಯಲ್ಲಿ ನೀವು ಔದ್ದತ್ಯವನ್ನು ಕಾಣಬಾರದು. ನಿಮಗೆ ಪತ್ನಿಯಿಂದ ಆದ ದ್ರೋಹ ನಿಮ್ಮ ಮನಸ್ಸಿನಿಂದ ಸಂಪೂರ್ಣವಾಗಿ ನಾಶ ಆಗಿದ್ರೆ ಅದು ಅತ್ಯಂತ ಸಂತೋಷದ ಸಂಗತಿ. ಅದು ಕೂಡ ನಿಮ್ಮನ್ನಿನ್ನೂ ಬಾಧಿಸ್ತಾ ಇದ್ರೆ ಅದನ್ನು ತೊಲಗಿಸೋಕ್ಕೆ ಒಂದು ವಿಧಾನವನ್ನು ಹುಡುಕಬೇಕಲ್ವೇ ಅಂತಾನೆ. ಏನು ನೀನು ಸೂಚಿಸೋ ವಿಧಾನ ಅಂತ ಗೌತಮರು ಕೇಳ್ತಾರೆ. ಆಗ ರಾಮ ಹೇಳ್ತಾನೆ, ಈ ಕಿರಿಯ ಅಜ್ಞಾನಿಗೆ ಸೂಚಿಸೋ ಶಕ್ತಿ ಇಲ್ಲ. ಮನಸ್ಸಿಗೆ ಹೊಳೆದದ್ದನ್ನು ಹೇಳ್ತಾ ಇದ್ದೀನಿ. ಆಗಿರೋ ದ್ರೋಹವನ್ನು ಸಂಪೂರ್ಣವಾಗಿ ಕ್ಷಮಿಸೋ ತನಕ ಅದನ್ನು ಬೇರ್ ಸಹಿತ ಕಿತ್ತು ಹಾಕೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಕ್ಷಮಿಸಿರೋ ಗುರುತು ಅಂದರೆ ಆಕೆಯನ್ನು ಪುನಃ ಒಪ್ಕೊಳ್ಳೋದು. ನಾನು ಆ ತಾಯಿಯನ್ನು ಕಣ್ಣಾರೆ ನೋಡಿ ಮಾತಾಡಿಸಿ ಅವರ ಮನಸ್ಸಿನ ಆಳವನ್ನು ಅರ್ಥ ಮಾಡ್ಕೊಂಡು ಬಂದಿದ್ದೀನಿ. ಅವರು ಪಶ್ಚಾತ್ತಾಪದಿಂದ ಎಷ್ಟೋ ವರ್ಷಗಳ ಹಿಂದೆಯೇ ತಮ್ಮ ತಪ್ಪನ್ನು ಸುಟ್ಟು ಹಾಕಿದ್ದಾರೆ. ತಾವು ಸುಟ್ಟು ಸುಟ್ಟು ಕರಕಲಾಗಿದ್ದಾರೆ. ನೀವು ಅವರನ್ನು ಕ್ಷಮಿಸಿ ಬದುಕಿಸ್ಕೊಳ್ದಿದ್ರೆ ನಿಮಗೆ ಸ್ತ್ರೀ ಹತ್ಯಾ ದೋಷ, ಪತ್ನಿ ಹತ್ಯಾ ದೋಷ, ಕ್ರೌರ್ಯದ ದೋಷ ತಗಲುತ್ತಲ್ವಾ? ಶಿಕ್ಷೆ ಪ್ರಮಾಣ ತಪ್ಪಿಗೆ ತಕ್ಕಂತಿದ್ದು ಆ ಪ್ರಮಾಣವು ಪ್ರಾಯಶ್ಚಿತ್ತವನ್ನು ಒಳಗೊಳ್ಬೇಕಲ್ವಾ? ನಿಮ್ಮಿಬ್ಬರಿಗೂ ಸಂಸಾರದ ಹಂತವನ್ನು ಕಳೆದು ವಾನಪ್ರಸ್ಥದ ವಯಸ್ಸು ಕೂಡ ಆಗಿದೆ. ಮೊದಲಿನ ಹಾಗೆ ಅವರು ನಿಮ್ಮ ಯೋಗಕ್ಷೇಮ ನೋಡಿಕೊಂಡ್ರೆ ನಿಮ್ಮಿಬ್ಬರಿಗೂ ಒಳುತ್ತಲ್ವಾ? ಒಟ್ಟಿನಲ್ಲಿ ನಿಮ್ಮ ಆಧ್ಯಾತ್ಮ ಸಾಧನೆ ಕೂಡ ನಿರ್ವಿಘ್ನವಾಗಿ ನಡೆಯುತ್ತಲ್ವಾ? ಅಷ್ಟು ಸಾಕಲ್ವಾ ಅಂತ ಹೇಳ್ತಾನೆ. ಋಷಿಗಳು ಮಾತಾಡೋದಿಲ್ಲ, ತಮ್ಮ ಒಳಗಡೆಯನ್ನೇ ಶೋಧನೆ ಮಾಡ್ಕೋತಾರೆ. ಸ್ವಲ್ಪ ಹೊತ್ತಿನ ನಂತರ ಮಹರ್ಷಿಗಳು ಅಂದರೆ ವಿಶ್ವಾಮಿತ್ರರು ಹೇಳ್ತಾರೆ, ನೀವು ಧ್ಯಾನ ಮಾಡುವಾಗ ನಡುವೆ ನಿಮಗಾದ ದ್ರೋಹದ ಚಿತ್ರ ಮನಸ್ಸಲ್ಲಿ ಕಾಣಿಸ್ಕೊಳ್ಳಲ್ವಾ ಹೇಳಿ ಅಂದಾಗ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಋಷಿಗಳು ಉತ್ತರ ಕೊಡ್ತಾರೆ. ಧ್ಯಾನದಲ್ಲಿ ಹಲವು ಹಂತಗಳನ್ನು ದಾಟಿರೋ ನಿಮಗೆ ಗೊತ್ತಿಲ್ಲದ್ದೇನಿದೆ, ನಾನು ಅದನ್ನು ಬಾಯಿಬಿಟ್ಟು ಹೇಳಬೇಕಾ ಅಂತಾರೆ. ಈ ಮೂವರು ಅಲ್ಲಿ 1 ವಾರ ಉಳ್ಕೊಳ್ತಾರೆ. ನಡುವೆ ಪರಪತ್ನಿಯನ್ನು ತನ್ನ ದೇಹ ಮತ್ತು ಐಶ್ವರ್ಯದಿಂದ ಆಕರ್ಷಿಸಿ ಪಾಪ ಕಾರ್ಯಕ್ಕೆ ಎಳೆದ್ನಲ್ಲ ಆ ರಾಜ, ಅವನಿಗೆ ಶಿಕ್ಷೆ ಇಲ್ವಾ? ಶಿಕ್ಷಿಸೋರಾದರೂ ಯಾರು ಅನ್ನೋ ಪ್ರಶ್ನೆ ಅವರಲ್ಲಿ ಹುಟ್ಕೊಳ್ಳುತ್ತೆ. ರಾಜ್ಯದಲ್ಲಿರುವ ಪ್ರತಿಯೊಂದು ವಸ್ತು, ಪ್ರತಿಯೊಂದು ಪ್ರಜೆ ಮೇಲೂ ಕೂಡ ತನಗೆ ಸಂಪೂರ್ಣ ಅಧಿಕಾರ ಇದೆ ಅನ್ನೋ ಒಂದು ಹಮ್ಮು ಮತ್ತು ಧರ್ಮದ ಕಟ್ಟು ಇಲ್ಲದ ಪ್ರತಿಯೊಬ್ಬ ರಾಜನಿಗೂ ಕೂಡ ಇರುತ್ತೆ. ಮುಂದಿನ ಹಂತದಲ್ಲಿ ರಾಜ್ಯದ ಪ್ರತಿಯೊಂದು ಹೆಣ್ಣಿನ ಮೇಲೂ ಅಧಿಕಾರ ಇರಬೇಕು ಅನ್ನೋ ಮಟ್ಟವನ್ನು ಕೂಡ ಆ ಮನಸ್ಸು ಮುಟ್ಟಿರುತ್ತೆ. ಗೋತ್ರ ಪ್ರವರ್ತಕರಾದ ವಿಶ್ವಾಮಿತ್ರ ಋಷಿಗಳು ಕೂಡ ಕೌಶಿಕ ರಾಜರಾಗಿದ್ದಾಗ ವಸಿಷ್ಠ ಬ್ರಹ್ಮರ್ಷಿಗಳ ಆಶ್ರಮದ ವಿಶೇಷ ಗೋವು ತನಗೆ ಸೇರಬೇಕು ಅಂತ ಅಧಿಕಾರವನ್ನು ಮುಂದಿಟ್ಟು ಕ್ಷುದ್ರ ಬಲಪ್ರಯೋಗಕ್ಕೆ ಮುಂದಾದಾಗ ಅದೇ ವಸಿಷ್ಠರು ಅವನ ಮೇಲೆ ಬಾಣ ಬಿಟ್ಟು ಬುದ್ಧಿ ಕಲಿಸಿದ ಕತೆ ನಿಮಗೆ ಗೊತ್ತಲ್ವಾ? ವಸಿಷ್ಠರು ಹಾಗೆ ಬುದ್ಧಿ ಕಲಿಸ್ತಿದ್ರೆ ರಾಜನ ಅಹಂಕಾರ ಅಳೆದು ಅವನು ಆಧ್ಯಾತ್ಮ ಸಾಧನೆಗೆ ತಿರುಗಿ ಬ್ರಹ್ಮರ್ಷಿಯಾಗಿ ಬೆಳೀತಿದ್ನ. ಕಾಲ ಬರಬರ್ತಾ
ಸಾಧಕರು ರಾಜಬಲದ ದೌಷ್ಟ್ಯವನ್ನು ವಿರೋಧಿಸುವ ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಬಿಲ್ಲು ಕತ್ತಿಗಳ ವಿದ್ಯೆಯಲ್ಲಿ ಪರಿಣಿತರಾಗಿದ್ರೆ ನೀವು ಕೂಡ ಅಲ್ಲೇ ಆ ರಾಜನಿಗೆ ಪರಸ್ತ್ರೀ ಗಮನಕ್ಕೆ ತಕ್ಕ ಹಾಗೆ ಮರಣದ ಶಿಕ್ಷೆಯನ್ನು ಕೊಡಬಹುದಿತ್ತು. ಈ ಥರನೇ ಅವರಲ್ಲಿ ಚರ್ಚೆ ಸಾಗ್ತಾ ಇರುತ್ತೆ. ಕೊನೆಗೆ ಋಷಿಗಳು ತಮ್ಮ ಪತ್ನಿಯನ್ನು ಕರೆಸ್ಕೊಳ್ಳೋಕ್ಕೆ ಒಪ್ಕೊಳ್ತಾರೆ. ಆಗ ರಾಮ ಮುಂದಿನ ನಿವೇದನೆ ಮಾಡ್ತಾನೆ. ಪೂಜ್ಯರೇ, ತಾಯಿಯನ್ನ ನಿರ್ಜನವಾದ ಹಿಮಾಲಯಕ್ಕೆ ಕರೆಸ್ಕೊಂಡ್ರೆ ಒಪ್ಕೊಂಡ ಆಗೋದಿಲ್ಲ. ಯಾವ ಜನರ ಮಧ್ಯೆ ಆಕೆ ಪರಿತ್ಯಕ್ತಳಾಗಿದ್ಲೋ ಅವರ ಸಮಕ್ಷಮನೆ ನೀವು ಆಕೆಯನ್ನು ಸ್ವೀಕರಿಸಬೇಕು. ಶಿಕ್ಷೆಯ ನಂತರ ತಪ್ಪಿತಸ್ಥರಿಗೆ ಪೂರ್ವಸ್ಥಿತಿಯಲ್ಲಿ ಬದುಕುವ ಅಧಿಕಾರ ಉಂಟು ಅಂತ ತೋರಿಸಿದ್ರೆ ಕ್ಷಮೆಯ ಪೂರ್ಣ ವ್ಯಾಪ್ತಿ ಆಗತ್ತೆ. ಸಾತ್ವಿಕ ಶಕ್ತಿಯು ಜನಾಪವಾದಕ್ಕೆ ಹೆದರಬಾರದಲ್ವಾ? ಈ ಬಾಲಕನ ಮಾತಲ್ಲಿ ತಪ್ಪಿದ್ರೆ ತಿದ್ದಿ ಕ್ಷಮಿಸ್ಬೇಕು ಅಂತ ಹೇಳ್ತಾನೆ. ಆಗ ಮಹರ್ಷಿಗಳು ಹೇಳ್ತಾರೆ, ಸಾಧನೆಯ ನಡುವೆ ಚಾಂಚಲ್ಯಕ್ಕೆ ಒಳಗಾಗಿ ಎಷ್ಟೋ ಋಷಿಮುನಿಗಳು ಕೆಳಗೆ ಬಿದ್ದು ಆನಂತರ ತಿದ್ದುಕೊಂಡು ಸಂಕಲ್ಪ ಶಕ್ತಿಯಿಂದ ಸಾಧನೆ ಗುರಿ ಮುಟ್ಟಿದ ನಿದರ್ಶನಗಳು ನಿಮಗೆ ಗೊತ್ತಲ್ವಾ? ಇಷ್ಟಕ್ಕೂ ನೀವೇನು ಚಾಂಚಲ್ಯಕ್ಕೆ ಬೀಳಲಿಲ್ಲ, ಕೋಪಕ್ಕೆ ಪಕ್ಕ ಆದ್ರಿ ಅಷ್ಟೇನೆ. ಈ ಹುಡುಗ ಹೇಳಿದ ಹಾಗೆ ಸಾತ್ವಿಕ ಶಕ್ತಿ ತುಸು ದಡಕ್ಕೆ ಜರುಗಕ್ಕೆ ಅವಕಾಶ ಕೊಟ್ರಿ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಗೌತಮರು ಈ 3 ಜನದ ಜೊತೆಗೆ ತಾವು ಕೂಡ ಕಾಲು ಶತಮಾನದ ಹಿಂದೆನೆ ತೊರೆದು ಬಂದಿದ್ದ ಕುಟೀರಕ್ಕೆ ಹಿಂತಿರುಗ್ತಾರೆ. ಇನ್ನು ತಾವು ಒಟ್ಟಾಗಿದ್ದೀವಿ, ಬಂದು ತಮ್ಮನ್ನು ನೋಡಬೇಕು ಅಂತ ತಂದೆ ತಾಯಿ ಹೇಳಿ ಕಳಿಸಿದ ತಕ್ಷಣವೇ ನನ್ನ ಗುರು ಶತಾನಂದರು ತಮ್ಮ ಪತ್ನಿ ಜೊತೆಗೆ ಹೋದರು. ಮಗ ಸೊಸೆಯರನ್ನು ನೋಡಿ ಇಬ್ಬರು ತಮ್ಮ ಜಂಜಡವನ್ನೆಲ್ಲ ಮರೆತು ಸಂತೋಷಪಟ್ಟರು. ನನ್ನ ಗುರುವಿನ ಮುಖದಲ್ಲಿದ್ದ ವಿಷಾದ ಈಗ ಎಷ್ಟೋ ಕಳೆದಿದೆ ಅಂತ ನನಗೂ ಅನ್ನಿಸಕ್ಕೆ ಶುರು ಆಯಿತು. ಅದಕ್ಕಿಂತ ಹೆಚ್ಚಾಗಿ ಅಹಲ್ಯಾದೇವಿ ಕುಟೀರದ ಬಾಗಿಲನ್ನು ತೆರೆಯೋ ಹಾಗೆ ಮಾಡಿ ಆಕೆಯ ಸಂಕಟವನ್ನು ಅರ್ಥ ಮಾಡಿಕೊಂಡು ಆ ದೂರದ ಹಿಮಾಲಯಕ್ಕೂ ಹೋಗು ತನ್ನ ಗುರುಗಳನ್ನು ಒಪ್ಪಿಸಿ ಗೌತಮರ ಮನವನ್ನು ಒಲಿಸಿ ಅವರ ಪತ್ನಿಯನ್ನು ಸೇರಿಸ್ಕೊಳ್ಳೋ ಹಾಗೆ ಮಾಡಿದ್ದು ಆ ತರುಣ. ಅವನ ಹೆಸರು ರಾಮ ಅಂತ ನನಗೆ ಗೊತ್ತಾಯಿತು. ಗೌತಮರಂಥ ಋಷಿಗಳನ್ನು ಒಪ್ಸಕ್ಕೆ ಎಷ್ಟು ಪ್ರೌಢ ಬುದ್ಧಿ ಇರಬೇಕು, ಹಾಗೆ ಎಷ್ಟು ಕರುಣಾಳು ಅವನು. ಇನ್ನು 18 ವರ್ಷ ಅಂತೆ ಅವನಿಗೆ. ಆ ನತದೃಷ್ಟ ವೃದ್ಧೆ ಕಣ್ಣೀರು ಸುರಿಸಿದಾಗ ಅವನು ಎದೆ ನೆನೀತು ಅಂದರೆ ಅವನು ಎಷ್ಟು ಎತ್ತರದ ಆಳಿರ್ಬೇಕಲ್ವಾ? ಆಜಾನ್ಬಾಹುನೂ ಆಗಿರಬೇಕು. ನನ್ನ ಮನಸ್ಸು ಅವನ ರೂಪವನ್ನು ಕಲ್ಪಿಸ್ಕೊಳ್ಳತೊಡಗಿತು. ಸುರದ್ರೂಪಿ, ತೇಜಸ್ವಿ, ರಾಕ್ಷಸರನ್ನು ಕೊಂದ ವೀರ, ಧೈರ್ಯಶಾಲಿ, ಕರುಣಾಳು. ಈ ಥರ ಮನಸ್ಸಿನಲ್ಲಿ ಪಡಿ ಮೂಡಿದ ಆ ಚಿತ್ರ ಬಂಗಾರದ ಪ್ರತಿಮೆ ಹಾಗೆ ನನ್ನ ಮನಸ್ಸಿನಲ್ಲಿ ಸ್ಥಿರವಾಗಿ ನಿಂತು ಬಿಟ್ಟಿತು. ಕೂತ್ರೆ ನಿಂತ್ರೆ ಅದೇ ಚಿತ್ರ ಒಮ್ಮೊಮ್ಮೆ ಕನಸಲ್ಲೂ ಕಾಣಿಸ್ಕೊಳ್ಳೋದು. ಅವನು ಹೇಗಿದ್ದಾನೆ ಅಂತ ಗುರುಗಳನ್ನ ಕೇಳಿಬಿಡ್ಬೇಕು ಅನ್ನೋಷ್ಟು ಆತರ ಆಗ್ತಿತ್ತು. ಅವರು ಅವನನ್ನು ನೋಡಿಲ್ಲ ಅನ್ನೋದು ಕೂಡ ನನಗೆ ಗೊತ್ತೇ ಇರಲಿಲ್ಲ. ಅವರನ್ನು ಕೇಳಿದ್ರೆ ಇವಳೆಂಥ ಹುಡುಗಿ, ಯಾವುದೋ ಹುಡುಗನ ರೂಪಲಕ್ಷಣವನ್ನು ವಿಚಾರಿಸ್ತಾಳೆ ಅಂತ ಅಂದ್ಕೊಂಡಾರು ಅನ್ನೋ ಒಂದು ಪರ್ವೆ ಕೂಡ ನನಗೆ ಬರ್ತಾನೆ ಇರಲಿಲ್ಲ. ಆದರೆ ಅವರೇನೆ ಇನ್ನೊಂದು ಸುದ್ದಿಯನ್ನು ಅಪ್ಪನಿಗೆ ಹೇಳಿದ್ರು. ವಿಶ್ವಾಮಿತ್ರರು ಆ ರಾಜಕುಮಾರರ ಜೊತೆಗೆ ನಮ್ಮ ಮಿಥಿಲಿಗೂ ಬರ್ತಾರಂತೆ. ಆಸ್ಥಾನದಲ್ಲಿ ಆಧ್ಯಾತ್ಮ ಜಿಜ್ಞಾಸೆ ನಡೆಸ್ಕೊಡಕ್ಕೆ ಬರ್ತಾರಂತೆ. ಗೌತಮ ಅಹಲ್ಯರನ್ನು ಒಂದುಗೂಡಿಸಿ ಹೊರಟಿದಾರಂತೆ. ಆದರೆ ಮಹರ್ಷಿಗಳು ನೇರವಾದ ದಾರಿಯಲ್ಲಿ ಬರೋದಿಲ್ವೋ ಏನೋ ಗೊತ್ತಿಲ್ಲ. ಇನ್ನು ಹಲವಾರು ಊರುಗಳನ್ನ ನಗರಗಳನ್ನ ಸಂದರ್ಶಿಸಿ ಬರಬಹುದು, ಆಗ ಅವನನ್ನ ನೋಡಬಹುದು ಅಂತ ನಾನು ಸಮಾಧಾನ ಮಾಡಿಕೊಂಡೆ. ಸರಿ, ನೋಡಬಹುದು, ಆಮೇಲೆ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಹೊಳಿಲಿಲ್ಲ. ನೋಡೋದೇ ಅಂತ್ಯ ಗುರಿ ಅಂತ ಅನಿಸಿ ಮನಸ್ಸಲ್ಲಿಗೆ ನಿಂತು ಬಿಡ್ತಾ ಇತ್ತು. ನೋಡಿದ್ಮೇಲೆ ಮತ್ತೇನು ಅನ್ನೋದಕ್ಕೆ ಉತ್ತರವೇ ಸಿಗ್ತಾ ಇರಲಿಲ್ಲ. ನನ್ನ ಗುರುಗಳು ತಮ್ಮ ಮಾತಾಪಿತೃಗಳನ್ನ ನೋಡಿ ಹಿಂತಿರುಗಿದ 1.5 ತಿಂಗಳ ನಂತರ ಒಂದು ದಿವಸ ವಿಶ್ವಾಮಿತ್ರ ಮಹರ್ಷಿಗಳು ಆ ರಾಜಪುತ್ರರ ಜೊತೆಗೆ ಬಂದರು. ಅಪ್ಪನಿಗಂತೂ ಸಡಗರನೋ ಸಡಗರ. ಮರುದಿನವೇ ಆಸ್ಥಾನದಲ್ಲಿ ಜಿಜ್ಞಾಸೆಯನ್ನ ಏರ್ಪಡಿಸಿದ್ರು. ಗೌತಮ ಪುತ್ರರಾದ ನನ್ನ ಗುರುವು ಕಾಲಿಗೆರೆದಾಗ ಮಹರ್ಷಿಗಳು ಉತ್ಕಟ ಪ್ರೀತಿಯಿಂದ ಅವರ ತಲೆಯನ್ನ ಬಹಳ ಹೊತ್ತು ಸವರಿದ್ರು. ವೇದ ಪಾಠ ಮಾಡಿಸ್ಕೊಳ್ತಾ ಇದ್ದಿದ್ರಿಂದ ನನಗೂ ಕೂಡ ಆ ಸಭೆಗೆ ಪ್ರವೇಶ ಇತ್ತು. ಇನ್ನು ನನ್ನ ಮನಸ್ಸು ಜಿಜ್ಞಾಸೆಯನ್ನು ಕೇಳೋದ್ರಲ್ಲೇನು ತೊಡಗಿರ್ಲಿಲ್ಲ. ತೊಡಗಿದ್ರು ಕೂಡ ಪೂರ್ತಿ ಗ್ರಹಿಸೋಷ್ಟು ವಿದ್ಯೆನೂ ನನಗಿರ್ಲಿಲ್ಲ. ಆದರೆ ಬೇರೆಯವರು ನನ್ನ ಕಣ್ಣುಗಳನ್ನು ಗಮನಿಸದಿರೋ ಹಾಗೆ ಆ 2 ತರುಣರನ್ನ ನಾನು ಕದ್ದು ಮುಚ್ಚಿ ನೋಡ್ತಾ ಇದ್ದೆ. ಇವರಲ್ಲಿ ರಾಮ ಯಾರು, ಅವನ ತಮ್ಮ ಲಕ್ಷ್ಮಣ ಯಾರು ಅನ್ನೋದೇ ತಿಳಿತಾ ಇರಲಿಲ್ಲ. ಯಾಕೆಂದ್ರೆ
ಇಬ್ರು ಬಹುತೇಕ ಒಬ್ರನ್ನೊಬ್ರು ಹೋಲ್ತಾ ಇದ್ರು. ಇವ್ರೇನು ಅವಳಿ ಮಕ್ಕಳ ಅಂತ ಅನುಮಾನ ಬರುವಷ್ಟು ಇಬ್ರು ಒಂದೇ ತರ ಇದ್ರು. ಇಬ್ರು ಜೊತೆಯಲ್ಲೇ ಕೂತಿದ್ರು, ಪದ್ಮಾಸನದಲ್ಲಿ ಕೂತಿದ್ರು, ಬೆನ್ನು ಸ್ವಲ್ಪನೂ ಬಾಗದ ಹಾಗೆ ನೆಟ್ಟಿಗೆ ಕೂತಿದ್ರು. ನಮ್ಮ ಪಾಠಶಾಲೆಯಿಂದ ಕರೆಸಿದ ಘನವಿದ್ವಾಂಸರು ಮಂಡಿಸ್ತಿದ್ದ ಜಿಜ್ಞಾಸೆಯನ್ನ ಅವರಿಬ್ರು ಏಕಾಗ್ರತೆಯಿಂದ ಆಲಿಸ್ತಾ ಇದ್ರು. ನಾನು ಮನಸ್ಸಿನಲ್ಲೇ ಒಂದು ಉಪಾಯವನ್ನ ಮಾಡಿಕೊಂಡು ಅವರನ್ನ ಗಮನಿಸಿದೆ. ಒಬ್ಬ ನಸುಗಪ್ಪು ಬಣ್ಣದವನು, ಇನ್ನೊಬ್ಬ ಕೆಂಪು ಕಮಲದಳದ ವರ್ಣದವನು ಅನ್ನೋದು ಗೊತ್ತಾಯ್ತು. ನಸುಕಪ್ಪು ಬಣ್ಣದವನ ಕಣ್ಣುಗಳಲ್ಲಿ ಸಾತ್ವಿಕ ಶಾಂತಿ ಇತ್ತು. ಇನ್ನೊಬ್ಬ ಕೂಡ ಏಕಾಗ್ರನಾಗೇ ಇದ್ದ, ಆದ್ರೆ ಅವನ ಮುಖ ಮತ್ತು ಕಣ್ಣುಗಳು ರಾಜಸ ಪ್ರಧಾನವಾಗಿದೆ ಅಂತ ನನಗನ್ನಿಸ್ತು. ಅಹಲ್ಯಾದೇವಿಗೆ ಮರುಜೀವನವನ್ನು ಕೊಟ್ಟ ಕರುಣಾಳು ನಸುಗಪ್ಪಿನವನೇ ಇರಬೇಕು, ಅವನೇ ರಾಮ ಅಂತ ನಾನು ನಿಶ್ಚಯಿಸ್ಬಿಟ್ಟೆ. ಭುಜ, ಎದೆಕಟ್ಟು, ಗಾಂಭೀರ್ಯಗಳಲ್ಲಿ ನಾನು ಕಲ್ಪಿಸಿಕೊಂಡಿದ್ದ ಚಿತ್ರವನ್ನ ಅವನು ಸ್ವಲ್ಪ ಮಟ್ಟಿಗೆ ಹೋಲ್ತಾ ಇದ್ದ. ಆದ್ರೆ ಈಗ ಅವನನ್ನ ನೋಡ್ತಾ ನೋಡ್ತಾ ನನ್ನ ಕಲ್ಪನಾ ಪ್ರತಿಮೆ ಅವನ ನಿಜ ರೂಪದಲ್ಲೇ ಐಕ್ಯವಾಗಿ, ಹೌದಲ್ವಾ, ಇವನನ್ನೇ ನಾನು ಚಿತ್ರಿಸಿಕೊಂಡಿದ್ದು ಅನ್ನೋ ಒಂದು ಗೆಲುವು ನನಗೆ ಹುಟ್ಟಿತು. ಆ ಗೆಲುವಿನ ಹಿಗ್ಗಲ್ಲೇನೆ ಆ ದಿನ ಎಲ್ಲ ನಾನು ತೇಲ್ತಾ ಇದ್ದೆ. ಆದ್ರೆ ಮರುದಿನ ಸಭೆಯಲ್ಲಿ ಅವನನ್ನ ಮತ್ತೆ ನೋಡಿದಾಗ ಅವನು ನನ್ನ ಕಲ್ಪನಾ ಪ್ರತಿಮೆಯ ಪ್ರತಿಬಿಂಬವೇನ ಆಗಿದ್ದ. ಸರಿ ಆಯ್ತು, ಮುಂದೇನು ಅನ್ನೋ ಪ್ರಶ್ನೆ ಇದ್ದಕ್ಕಿದ್ದ ಹಾಗೆ ಹುಟ್ಟಿ ಮನಸ್ಸಲ್ಲಿ ಮತ್ತೆ ಗೊಂದಲ ಹುಟ್ಕೊಳ್ತು. ಅರೆ, ಈ ಪ್ರಶ್ನೆನೇ ಅರ್ಥವಿಲ್ಲದ್ದು, ಅನವಶ್ಯಕವಾದದ್ದಲ್ವಾ ಅಂತ ನನ್ನನ್ನು ನಾನು ಸಮಾಧಾನ ಪಡಿಸ್ಕೊಂಡೆ. ಆದ್ರೆ ಮನಸ್ಸಿನ ಕಲಮಲ ಶಾಂತ ಆಗಲೇ ಇಲ್ಲ. ಅವನ ಕಡೆ ನೋಡೋದನ್ನ ನಿಲ್ಲಿಸಿ ಸಭಾ ಮಧ್ಯಕ್ಕೆ ದೃಷ್ಟಿಯನ್ನು ತಿರುಗಿಸಿ ಜಿಜ್ಞಾಸೆ ಕೊಡುಗೆ ಗಮನ ಕೊಟ್ಟೆ. ಆದ್ರೆ ನನಗೇನು ಅರ್ಥ ಆಗ್ತಿರ್ಲಿಲ್ಲ. ಅವನ ಕಡೆಗೆ ನೋಡದೆ ಇರೋದು ಕೂಡ ವ್ಯರ್ಥ ಪ್ರಯತ್ನ ಆಗ್ತಾ ಇತ್ತು. ಅವನನ್ನ ನೋಡದೆ ಇರೋದು ನನಗೆ ಸಾಧ್ಯನೇ ಆಗಲಿಲ್ಲ. ಇನ್ನು ಈ ಥರ ಸಭೆಗಳು ಸುಮಾರು 7 ದಿನ ನಡೀತು. ಕೊನೆಯ ದಿನದ ಸಂಜೆ ಮಹರ್ಷಿಗಳು ಅಪ್ಪನನ್ನು ಕೇಳಿದ್ರಂತೆ, ಮಹಾರಾಜ, ನಿನ್ನ ಅರಮನೆಯಲ್ಲಿ ಪೂರ್ವಜರಿಂದ ಬಂದಿದ್ದ ಒಂದು ಮಹಾಧನಸ್ಸು ಇದೆಯಂತಲ್ಲ, ಅದನ್ನ ನೋಡಬಹುದಾ ಅಂತ. ಆಗ ಅಪ್ಪ ಹೇಳಿದ್ರು, ತಾವು ನೋಡಿದ್ರೆ ನನ್ನ ಅದೃಷ್ಟ. ಅದರ ವಿಷಯದಲ್ಲಿ ನಾನೊಂದು ತಪ್ಪು ಕೆಲಸ ಮಾಡಿಬಿಟ್ಟಿದ್ದೀನಿ, ಅದನ್ನು ಹೇಳ್ಬಿಡ್ತೀನಿ. ನನ್ನ ಮಗಳು ಸೀತೆಗೆ ಇದನ್ನ ವೀರ್ಯ ಶುಲ್ಕ ಅಂತ ನಿಶ್ಚಯಿಸಿ ಘೋಷಿಸ್ಬಿಟ್ಟೆ. ಅದರ ಹಾಗೆ ಸ್ವಯಂವರನು ಏರ್ಪಾಡು ಮಾಡಿ ಅದನ್ನ ಎದೆ ಏರಿಸಿ ನಿಶ್ಚಯಿಸಿದ ಗುರಿಯನ್ನ ಹೊಡೆದವನಿಗೆ ನನ್ನ ಮಗಳು ಅಂತ ಪ್ರಚಾರ ಮಾಡಿಬಿಟ್ಟೆ. ಎಷ್ಟೋ ಜನ ರಾಜರು ರಾಜಪುತ್ರರು ಬಂದ್ರು, ಎಲ್ಲರೂ ಪ್ರಯತ್ನಿಸಿದ್ರು. ಯಾರೂ ಅದರ ಕರ್ಷಣವನ್ನ ಗೆದ್ದು ಹೆದೆಯನ್ನ ಏರಿಸ್ಲಿಲ್ಲ. ಕೆಲವರಂತೂ ಹೆದೆ ಏರಿಸೋ ಹಂತದಲ್ಲೇನೆ ಮುಗ್ಗುರಿಸಿ ಬಿದ್ದು ಬಿಟ್ರು. ಈ ಜನಕ ನಮ್ಮನ್ನೆಲ್ಲ ಅವಮಾನ ಮಾಡಲಿಕ್ಕೆ ಈ ಥರ ಆಟ ಹೂಡಿದ್ದಾನೆ ಅಂತ ಎಲ್ರೂ ದೊಂಬಿ ಎದ್ದು ಬಿಟ್ರು. ನಾನು ಸೈನಿಕರನ್ನ ಸಜ್ಜು ಮಾಡೇ ಇಟ್ಟಿದ್ದೆ, ಆಗ ಮಾಡದೇ ಇದ್ದಿದ್ರೆ ನನ್ನ ಕೊಲೆನೇ ಆಗ್ಬಿಡ್ತಿತ್ತು ಅಂತ ಅಪ್ಪ ಹೇಳಿದ್ರು. ಅಂದ್ರೆ ನಿನ್ನ ಹಿರಿ ಮಗಳ ಮೇಲೆ ನಿನಗೆ ಅಷ್ಟೊಂದು ಪ್ರೀತಿನ, ಇರ್ಲಿ, ನಾನು ಅದನ್ನ ನೋಡ್ತೀನಿ ಅಂತ ಮಹರ್ಷಿಗಳು ಹೇಳಿದ್ರು. ಅಪ್ಪ ನಮ್ಮ ಶಸ್ತ್ರಾಗಾರಕ್ಕೆ ಮಹರ್ಷಿಗಳನ್ನು ಕರ್ಕೊಂಡು ಹೋದ. ಅಲ್ಲಿ 3 ಮಾರು ಉದ್ದ 2 ಮಾರು ಅಗಲದ ಪೆಟ್ಟಿಗೆಯಲ್ಲಿದ್ದ ಧನಸ್ಸನ್ನ ತೋರಿಸ್ದ. ಮಹರ್ಷಿಗಳು ಅದನ್ನ ಮುಟ್ಟಿದ್ರು, ಪರೀಕ್ಷೆ ಮಾಡಿದ್ರು. ಇದನ್ನ ಹೆದೆ ಏರಿಸಿ ಹೊಡೆಯುವಂತಹ ಯಾವ ವೀರನ್ನು ಸಿಕ್ಕದಿದ್ರೆ ನಿನ್ನ ಮಗಳು ಅವಿವಾಹಿತಳಾಗಿ ಉಳಿದು ಸನ್ಯಾಸಿ ಆಗೋ ಹಾಗೆ ಮಾಡಿಬಿಟ್ಟಿದೀಯ. ರಾಜರುಗಳೆಲ್ಲ ಹೀಗೇನೆ, ನೀವು ಸಫಲ ಆಗದೆ ಇದ್ರೆ ಮುಂದೇನು ಅಂತ ಯೋಚನೆ ಮಾಡದೆ ಏನೋ ಒಂದು ಘೋಷಣೆ ಮಾಡಿಬಿಡ್ತೀರ. ನನ್ನ ಸಂಗಡ ಬಂದಿರೋ ಈ ರಾಜಪುತ್ರರಿಗೆ ಒಂದು ಅವಕಾಶ ಕೊಡೋಣವಾ? ಸೋತ್ರೆ ಅವರೇನು ನಿನ್ ಮೇಲೆ ದೊಂಬಿ ಹೇಳೋದಿಲ್ಲ, ಅವರು ಸಭ್ಯರು, ಜೊತೆಗೆ ನನ್ನ ಶಿಷ್ಯರು ಅಂತ ಮಹರ್ಷಿಗಳು ಹೇಳಿದ್ರು. ಸರಿ, ಮರುದಿನ ಬೆಳಗ್ಗೆ ಸೂರ್ಯೋದಯ ಆದ ಒಂದು ಗಳಿಗೆ ನಂತರ ರಾಮ ಲಕ್ಷ್ಮಣರ ಶಕ್ತಿ ಪರೀಕ್ಷೆ ಅಂತ ನಿಶ್ಚಯ ಆಯ್ತು. ಅರಮನೆಯ ಪೌಳಿಯ ಮಧ್ಯದಲ್ಲಿ ಧನಸ್ಸನ್ನು ಇಡೋದು. ಪೂರ್ವ ದಿಕ್ಕಿನಲ್ಲಿ ಪೌಳಿಯ ಆವರಣದ ಆಚೆಗೆ ದೂರದಲ್ಲಿರುವ ಎತ್ತರವಾದ ಅರಳಿ ಮರದ ತುದಿಯಲ್ಲಿ ಒಂದು ಕೆಂಪು ಬಟ್ಟೆಯ ಪಾರಿವಾಳದ ಬೊಂಬೆಯನ್ನ ಕಟ್ಟೋದು. ಬಿಲ್ಲಿಗೆ ಹೆದೆ ಏರಿಸಿದ ತಕ್ಷಣ ಗುರಿಯನ್ನ ಒಮ್ಮೆ ಮಾತ್ರ ನೋಡಬೇಕು. ಲೋಹದ ಬಾಣವನ್ನ ಹೊಡೆದು ಗುರಿಯನ್ನ ಕೆಡವಬೇಕು. ಇದು ಕಠಿಣವಾದ ಪಂಥದ ಆಹ್ವಾನ. ಸೋದರರಲ್ಲಿ ಹಿರಿಯನಾದ ರಾಮನಿಗೆ ಮೊದಲನೇ ಅವಕಾಶ. ಅಪ್ಪ ನನ್ನನ್ನ ಕರೆದ್ರು, ಈ ಸ್ಪರ್ಧೆಯ ಸಂಗತಿಯನ್ನು ಹೇಳಿದ್ರು. ನನ್ನ ಮೈ ನವರೇಳ್ತು. ಅದೃಷ್ಟ ತಾನಾಗೆ ಒಲಿದು ಬರ್ತಾ ಇದೆಯಾ ಅಂತ ಅನ್ನಿಸ್ತು. ಇಡೀ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ.
ಎಂತೆಂತಹ ಬಿಲ್ಲುಗಾರರು, ಎಷ್ಟೋ ಯುದ್ಧಗಳಲ್ಲಿ ಗೆದ್ದು ವಿಜೃಂಭಿಸಿರುವಂತಹ ಬಿರುದಾಂಕಿತರು ಕೂಡ ಸೋತು ಮುಗ್ಗರಿಸಿದ್ರು. ಈ ಸ್ಪರ್ಧೆನಲ್ಲಿ ಇವನ್ ಗೆಲ್ತಾನ? ಈ ಸ್ಪರ್ಧೆಯನ್ನು ಒಡ್ದೇನೆ ಮಗಳ ಮದುವೆ ಅಪ್ಪ ಮಾಡಬಹುದಾಗಿತ್ತಲ್ವಾ? ಇದೊಂದು ಕ್ಷತ್ರಿಯ ಸಹಜವಾದ ಅಹಂಕಾರ ಅಂತ ನನಗೆ ಕೋಪ ಬಂತು. ಇನ್ನು ಈಗ ತಾನೇ 18 ತುಂಬುತ್ತಿರುವಂತಹ, ಪೂರ್ತಿ ಬಲಿಯದ ತೊಡೆ ತೋಳುಗಳು ಇರುವಂತಹ ಈ ವ್ಯಕ್ತಿ, ಇವನನ್ನ ಆ ಯಮಧನಸ್ಸು ಕೆಡವಿ ಬೀಳಿಸಿದ್ರೆ ಏನ್ ಗತಿ ಅಂತ ನನಗೆ ಭಯ ಆಯಿತು. ವಿಶ್ವಾಮಿತ್ರ ಮಹರ್ಷಿಗಳೇ ಕಣಕ್ಕೆ ಇಳಿಸಿರೋದ್ರಿಂದ ಅವನು ಗೆದ್ದೇ ಗೆಲ್ತಾನೆ ಅಂತ ಒಂದು ಸಮಾಧಾನನೂ ನನ್ನ ಮನಸ್ಸಿನಲ್ಲಿ ಮೂಡ್ತು. ಇನ್ನು ಈ ಪರೀಕ್ಷೆಯನ್ನು ನೋಡ್ಲಿಕ್ಕೆ ಅಂತ ಪಾಠಶಾಲೆಯಿಂದ ಬಂದಿದ್ದ ವಿದ್ವಾಂಸರೆಲ್ಲರೂ ಉಳ್ಕೊಂಡಿದ್ರು. ರಾಜ್ಯದ ಮಂತ್ರಿಗಳು, ಸೇನಾಧಿಕಾರಿಗಳು, ವೈಶ್ಯರ ಮುಖ್ಯರು, ಕೃಷಿಕ ಪ್ರತಿನಿಧಿಗಳು, ಮಹಾರಾಣಿಯರು, ಅರಮನೆಯ ಗಂಡು ಹೆಣ್ಣು ಸೇವಕರು ಎಲ್ಲರೂ ನೆರೆದಿದ್ರು. ನಾನು ನನ್ನ ಜೊತೆ ಊರ್ಮಿಳೆ ಒಂದು ಮರೆಯಲ್ಲಿ ಕೂತ್ವಿ. ಪೂರ್ವ ದಿಕ್ಕಿನ ಹಳ್ಳಿ ಮರ ಸೂರ್ಯೋದಯದ ಉತ್ತರದ ಒಂದು ಗಳಿಗೆ ಸಮಯವನ್ನ ಯಾಕೆ ನಿಶ್ಚಯಿಸಿದ್ರು ಅಂದ್ರೆ, ಆಗ್ತಾನೆ ಹುಟ್ಟಿದ ಸೂರ್ಯಪ್ರಭೆಯಲ್ಲಿ ವೃಕ್ಷವಾಗ್ಲಿ ಅಥವಾ ಅದರ ಮೇಲ್ಗಡೆ ಕಟ್ಟಿರೋ ಗುರಿಯಾಗ್ಲಿ ಸ್ಪಷ್ಟವಾಗಿ ಕಾಣಬಾರ್ದು ಅಂತ ಹೇಳ್ಬಿಟ್ಟು. ಇನ್ನು ರಾಜಪುರೋಹಿತರು, ನನ್ನ ಗುರುಗಳು ಶತಾನಂದರು ಅವಿಘ್ನ ಸ್ತೋತ್ರ ಮಾಡಿದ ನಂತರ ರಾಮ ಮುಂದೆ ಬಂದ ಮಹರ್ಷಿಗಳಿಗೆ ನಮಸ್ಕರಿಸ್ದ. ಸೊಂಟದಿಂದ ಕೆಳಗೆ ಮಾತ್ರ ಕಚ್ಚೆ ಬಿಗಿದು ದೋತ್ರದ ಅಂಚುಗಳನ್ನು ಕಾಲುಗಳಿಗೆ ಸುತ್ತಿ ಉತ್ತರೀಯವನ್ನ ಸೊಂಟಕ್ಕೆ ಸುತ್ತಕೊಂಡಿದ್ದ. ಮೈ, ಭುಜ, ತೋಳುಗಳಿಗೆ ವಸ್ತ್ರ ಇರಲಿಲ್ಲ. ಅವನ ಕಲ್ಲಿನಂತ ಎದೆ ಕಟ್ಟು, ತೋಳಲ್ಲಿ ಉಪ್ಪಿದ ಮಾಂಸಖಂಡಗಳು ಎದ್ದು ಕಾಣಿಸ್ತಿದ್ವು. ಧೀರ ಗಂಭೀರ ನಡಿಗೆಯಲ್ಲಿ ಮುಂದೆ ಬಂದ. ಅವನು ಧನಸ್ಸನ್ನ ಎತ್ತಿ ನಿಲ್ಲಿಸ್ಕೊಂಡ. ಅದ್ರ ಮೇಲೆ ಬೆರಳಿಂದ ಟಣ್ ಟಣ್ ಅಂತ ಹೊಡೆದು ಕಿವಿ ಹತ್ರ ತಂದು ಆಲಿಸ್ದ. ಧನುಸ್ಸಿನ ಲೋಹವನ್ನ ತಿಳ್ಕೊಳ್ಳೋಕೆ ಈ ಥರ ಮಾಡಿರಬಹುದು ಅನ್ಕೊಂಡೆ. 2 ಪಾದಗಳನ್ನು ಹಿಂದು ಮುಂದಕ್ಕೆ ಬರೋ ಹಾಗೆ ವೀರಭಂಗಿಯಲ್ಲಿ ಊರಿ ಬಿಲ್ಲನ್ನ ಎತ್ತಿ ನಿಲ್ಲಿಸ್ಕೊಂಡ. ಅದು ಅವನಿಗಿಂತ 1 ಮೊಳ ಎತ್ತರವಾಗಿತ್ತು. ಕೈ ಎತ್ತಿ ಅದರ ಮೇಲು ಭಾಗದ ತಿರುವನ್ನ ಎಡಗೈಯಲ್ಲಿ ಹಿಡಿದು ಬಲಗೈಯಲ್ಲಿ ಅಮುಕಿದ. ಹೆದೆಯನ್ನು ಹಲ್ಲುಗಳಿಂದ ಕಚ್ಚಿ ಹಿಡಿದಿದ್ದ. ಬಾಗಿಸಕ್ಕೆ 2 ಕೈಗಳಿಂದಲೂ ಕೊಟ್ಟ ಒತ್ತಿಗೆ ಅವನ ಪಕ್ಕೆಯ ಮೂಳೆಗಳು ಸ್ಫುಟವಾಗಿ ಕಾಣಿಸ್ತಾ ಇದ್ವು. ಈ ಬಿಲ್ಲಿನಿಂದ ಅವನ ಪಕ್ಕೆ, ತೋಳು, ಮೊಣಕೈಗೆ ನೋವಾಗುತ್ತಾ ಅಂತ ನನಗೆ ಕಾತುರ ಆಯಿತು. ಬಿಲ್ಲನ್ನು ಬಗ್ಗಿಸಿ ಕಚ್ಚಿ ಹಿಡಿದಿದ್ದ ಹೆದೆಯನ್ನ ಮೇಲು ಬಾಗಿಗೆ ಸಿಕ್ಕಿಸ್ದ. ಮೊದಲ ಹಂತದಲ್ಲಿ ಗೆದ್ದು ಬಿಟ್ಟಿದ್ದ. ಸಭಿಕರು ಕರತಾಡನ ಮಾಡಿದ್ರು. ನನಗೂ ಸಂತೋಷ ಆಯಿತು. ಉದ್ದವಾದ ಬಾಣವನ್ನ ಎಡಬೆರಳುಗಳ ಸಂದಿಗೆ ಬರೋ ಹಾಗೆ ಹಿಡ್ಕೊಂಡು ಬಾಣದ ಬುಡವನ್ನ ಹೆದೆಯ ನಡುವಿಗೆ ಕೊಟ್ಟು ಬಲಗೈಯನ್ನು ನಿಧಾನವಾಗಿ ತನ್ನ ಕಿವಿ ಕಡೆಗೆ ಎಳ್ಕೊಂಡಾಗ ಕಾಣಿಸ್ತು, ಅಬ್ಬಾ ಇವನ್ ತೋಳು ಎಷ್ಟು ಉದ್ದ ಆಗಿದೆಯಲ್ಲ, ನಿಂತ್ರೆ ಮಂಡಿಗಳನ್ನು ಮುಟ್ಟುವಷ್ಟು ಅನ್ನಿಸ್ತು. ತಾನು ಹೊಡಿಬೇಕಾಗಿದ್ದ ದೂರವನ್ನ ಗಮನಿಸಿದವನ ಹಾಗೆ ಹೆದೆಯನ್ನ ಹಿಂದಕ್ಕೆ ಹಿಂದಕ್ಕೆ ಇನ್ನೂ ಹಿಂದಕ್ಕೆ ಹಲ್ಲುಗಳನ್ನು ಕಚ್ಚಿ ಮತ್ತು ಹಿಂದಕ್ಕೆ ಇನ್ನಷ್ಟು ಎಳೀತಿರ್ಬೇಕಾದ್ರೆ ಇದಕ್ಕಿದ್ದ ಹಾಗೆ ಲೋಹದ ಸದ್ದು ಟಣ್ ಟಣ್ ಅಂತ ಮುರಿಯೋ ಸದ್ದು ಕೇಳಿಸ್ತು. ಎಲ್ಲರೂ ಉಸಿರನ್ನ ಬಿಗಿ ಹಿಡಿದು ನೋಡ್ತಾ ಇದ್ದಾಗ ಆ ಧನಸ್ಸು ಮಧ್ಯಭಾಗದಲ್ಲೇ ಮುರಿದು ಬಿತ್ತು. ಬಾಣ ಅವನ ಕೈಯಲ್ಲೇ ಉಳ್ಕೊಂಡಿತ್ತು. ಅವನ ತಮ್ಮ ಓಡ್ ಹೋಗಿ ಅಣ್ಣನನ್ನ ತಬ್ಬಿಕೊಂಡ. ನಮ್ಮಪ್ಪನು ಮುಂದೆ ನಡೆದ್ರು. ಭಾವಿ ಅಳಿಯನನ್ನ ಆಲಂಗಿಸ್ಕೊಂಡ್ರು. ನನಗೆ ಮಾತ್ರ ಅಳುವನ್ನ ತಡಿಲಿಕ್ಕೆ ಆಗ್ಲಿಲ್ಲ. ಕಣ್ಣಲ್ಲಿ ನೀರು ದಳ ದಳ ಇಳಿಲಿಕ್ಕೆ ಪ್ರಾರಂಭ ಆಯಿತು. ಇನ್ನು ಅಪ್ಪ ಮತ್ತು ಮಹರ್ಷಿಗಳು ಸಮಾಲೋಚಿಸಕ್ಕೆ ಕೂತ್ಕೊಂಡ್ರು. ದೂತರನ್ನ ಕಳಿಸಿ ದಶರಥ ಮಹಾರಾಜರನ್ನ ಭರತ ಶತ್ರುಘ್ನರ ಜೊತೆಗೆ ಬರಮಾಡಿಕೊಂಡು ಸಾಂಕಾಶ್ಯ ನಗರದಿಂದ ಚಿಕ್ಕಪ್ಪ ಚಿಕ್ಕಮ್ಮರನ್ನು ಮತ್ತು ಅವರ ಮಕ್ಕಳಾದ ಮಾಂಡವಿ ಶ್ರುತಕೀರ್ತಿಯರನ್ನು ಕರೆಸಿ ಒಂದೇ ಅಗ್ನಿಕುಂಡದ ಮುಂದೆ ನನ್ನನ್ನ ರಾಮನಿಗೆ, ಊರ್ಮಿಳೆಯನ್ನು ಲಕ್ಷ್ಮಣನಿಗೆ, ಮಾಂಡವಿಯನ್ನು ಭರತನಿಗೆ, ಶ್ರುತಕೀರ್ತಿಯನ್ನು ಶತ್ರುಘ್ನನಿಗೆ ಧಾರೆ ಎರೆಯೋದು ಅಂತ ನಿಶ್ಚಯ ಮಾಡಿಕೊಂಡ್ರು. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.